ಶರಣ್ ಕಂದಕೂರ್ 24th 24 ಆಯ್ತು. ಮಹೇಶ್ ತೆಂಗಿನಕಾಯಿ ಟ್ರಾನ್ಸ್ಫರ್ ಆಗಿದೆ, ಟೈಮ್ ಕೇಳಿದ್ದಾರೆ ಮುಖ್ಯಮಂತ್ರಿ ಅವರು. ಸರ್ ಒನ್ ಸೆಕೆಂಡ್. ಎಸ್ ಎನ್ ನಾರಾಯಣ ಸ್ವಾಮಿ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇಲ್ಲ ಟೈಮ್ ಹೇಳಿದ್ದಾರೆ, ಕೇಳಿದೆ ಮತ್ತೆ ಮತ್ತೆ ಹೇಳಲಿಕ್ಕೆ ನೋಡಿ ಪ್ರಶ್ನೆ ಅದ್ರ ಮೇಲೆ ಟೈಮ್ ಕೇಳಿ ನಾದು ಕೊಡ್ತಾರೆ. ಸರ್ ನೀವು ಸೆಷನ್ ಮುಗಿದೋಗಿರ್ತೈತೆ ಅವ್ರು ಉತ್ತರ ಕೊಡೋದ್ರಾಗ, ಇದು ಕೊಟ್ಟಾರ ಉತ್ತರ ಹೇಳಿ ಹಾಗಾದ್ರೆ. ಅದಕ್ಕೆ 2 ವಾರ ಕೇಳಿದಾರ, 2 ವಾರ ಸೆಷನ್ ಇರುತ್ತಾ? ಕರೆಕ್ಟ್. ಈಗ 2 ವಾರ ಬೇಕು ಅಂತ ಹೇಳ್ಯಾರ, ಸೆಷನ್ ಇರುತ್ತೆ 2 ವಾರದಾಗ ಮಾತಾಡ್ತಾರೆ. ಸೆಷನ್ ಈಗ ನಾಳೆ ಅಲ್ಲ ಅಧ್ಯಕ್ಷರೇ, 23 ದಿವಸ ನಾನು ಪ್ರಶ್ನೆ ಕೇಳಿದ್ದೆ, ಇವತ್ತಲ್ಲ 23 ದಿವಸದಿಂದ ಪ್ರಶ್ನೆ ಕೇಳಿವೆ. ಇನ್ನು ಹೇಳ್ತಾರ ಅವರು 34 ದಿವಸ ಆದ್ಮೇಲೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರ. ಇಸ್ ಇಟ್ ಪಾಸಿಬಲ್? ಕೇಳ್ತೇನೆ. ಈಗ ಇಲ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆಗೆ ಗಮನ ಸೆಳೆಯುವ ಸೂಚನೆ ಹಾಕಿದ್ವಿ, ಅದಕ್ಕೂ ಉತ್ತರ ಇಲ್ಲ. ಹೊಳ್ಳಿ ಸೋಮವಾರ ಕೇಳಿದ್ರೆ ಅದಕ್ಕೂ ಕೊಟ್ಟಿಲ್ಲ. 2 ವಾರ ಕೊಡ್ತೀನಿ ಅಂತ ಹೇಳ್ತಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಸೆಷನ್ ಮುಗಿದೋಗುತ್ತೆ, ನಿಮ್ಮ ಕನ್ಸರ್ನ್ ಅರ್ಥ ಆಗ್ತದೆ. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವೀಕ್ ನಾಗ ಕೊಡಿಸುವಂತ ಪ್ರಯತ್ನ ಮಾಡಿದ್ರೆ ನಾನು ನಿಮ್ಮ ಅಪ್ರಿಷಿಯೇಟ್ ಮಾಡಕ್ಕೆ ಕೆಲವೇ ಸದಸ್ಯರಲ್ಲಿ ಅದು ಫಸ್ಟ್ ಟೈಮರ್ಸ್ ಅಲ್ಲಿ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ದಿವಸ ಅಟೆಂಡ್ ಆಗೋದ್ರಲ್ಲಿ ಮತ್ತು ಅಲ್ಲಿ ಸಿಸ್ಟರ್ ಅದು ಮಹೇಶ್ ತೆಂಗಾಯಿ ಒಬ್ರು. ಸೊ ನೀವು ಇಷ್ಟಲ್ಲಿ ಕ್ವಶನ್ ಹೇಳಿದಾಗ ಸಿಕ್ಕದ್ದು ನಿಮ್ಗೆ ಅದು ಬೇಸರ ನಿಮ್ಗೆ ಅರ್ಥ ಆಗ್ತದೆ. ಅದು ಮತ್ತೆ ಹೇಳ್ತೇನೆ, ಅದು ಬೇಕು ಕೊಡ್ಲಿಕ್ಕೆ. ಎಸ್ ಎನ್ ನಾರಾಯಣ ಸ್ವಾಮಿ 24th ಸನ್ಮಾನ್ಯ ಸಭಾಧ್ಯಕ್ಷರೇ, 24ಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು 24ಕ್ಕೆ ಕೊಡ್ತಾರಂತ, 24th ಎಲ್ಲ 24. ಈಗ ಓಕೆ, ಈಗ ಲಿಖಿತ ಮೂಲಕ ಉತ್ತರಿಸುವಂತ ಪ್ರಶ್ನೆಗಳು. ದಿನಾಂಕ 17/3/26ರ 11ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 221 ಪ್ರಶ್ನೆಗಳ ಪೈಕಿ 58 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಇವಾಗ ನಿನ್ನೆ ತಾನೇ ತಾವು ಬಹಳ ಗಂಭೀರವಾಗಿ ಹೇಳಿದಿರ ಮಾನ್ಯ ಅಧ್ಯಕ್ಷರೇ, ಅದನ್ನ ಸರ್ಕಾರ ಗಮನಿಸಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಎಲ್ಲ ಸಚಿವರುಗಳಿಗೂ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಸಭೆಯಲ್ಲಿ ಕರೆಸಿ ಅವರಿಗೆ ಕಾರ್ಯದರ್ಶಿಗಳಿಗೆಲ್ಲ ತಿಳಿಸ್ಬೇಕು. ಒಂದು ವೇಳೆ ಏನಾದರೂ ಸರಿಯಾಗಿ ಆಗಲಿಲ್ಲ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ತಾನೇ ಆಗಿದೆ, ಬಹುಶಃ ನಾಳೆಯಿಂದ ಸರಿ ಹೋಗ್ಬೋದು. ಈಗ ಆಯ್ತು, ಒಂದು ಸೆಕೆಂಡ್. ಈಗ ಯಾವ ಇಲಾಖೆ ಇವತ್ತು ಯಾವುದೇ ಕ್ವಾಲಿಫಿಕೇಶನ್ ಕೊಡಬೇಕಿತ್ತು ಅದೆಷ್ಟು ಕೊಡಬೇಕು ಉತ್ತರ ಕೇಳಿದ್ದಾರೆ, ಪ್ರಶ್ನೆಗೆ ಎಷ್ಟು ಬಂದಿದೆ ಅಂತ ನಾನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 23 ಪ್ರಶ್ನೆ ಕೇಳಿದ್ದಾರೆ, ಅದರಲ್ಲಿ ಬರೀ 6 ಮಾತ್ರ ಕೊಟ್ಟಿದ್ದಾರೆ ಇಲಾಖೆಯವರು. ಅಂದ್ರೆ ಕೆಲವೊಮ್ಮೆ ಅಧಿಕಾರಿಗಳ ಮರ್ತೋಗಿರ್ತಾರೆ, ನಾನು ಮಾಡಬೇಕಲ್ಲ ಇದನ್ನು. ಆರ್ಥಿಕ ಇಲಾಖೆ 33ರಲ್ಲಿ ಬರೀ 6 ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ 9ರಲ್ಲಿ 1 ಕೂಡ ಕೊಡಲಿಲ್ಲ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 10ರಲ್ಲಿ 1 ಕೂಡ ಬರಲಿಲ್ಲ. ಸಹಕಾರ ಇಲಾಖೆ 12ರಲ್ಲಿ 1 ಕೂಡ ಬರಲಿಲ್ಲ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 1 ಬಂದಿದೆ. ಜಲಸಂಪನ್ಮೂಲ ಇಲಾಖೆ 33ರಲ್ಲಿ ಬರೀ 4 ಮಾತ್ರ ಬಂದಿದೆ. ನಗರ ಅಭಿವೃದ್ಧಿ ಇಲಾಖೆ 21ರಲ್ಲಿ 8 ಮಾತ್ರ ಕೊಟ್ಟಿದ್ದಾರೆ. ಒಳಾಡಳಿತ ಇಲಾಖೆ 35ರಲ್ಲಿ 26 ಬಂದಿದೆ. ಕಾನೂನು ನ್ಯಾಯ ಮಾನವ ಹಕ್ಕುಗಳ ಇಲಾಖೆ 5ರಲ್ಲಿ 3 ಕೊಟ್ಟಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ 25ರಲ್ಲಿ 1 ಕೊಟ್ಟಿರ್ತಾರೆ. ಸಣ್ಣ ನೀರಾವರಿ ಇಲಾಖೆ 19ರಲ್ಲಿ 13 ಕೊಟ್ಟಿರ್ತಾರೆ. ಮಾಹಿತಿ ತಂತ್ರಜ್ಞಾನ ಜೈವಿಕ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 2ರಲ್ಲಿ 2 ಕೂಡ ಬಂದಿದೆ. ಇದು ಬಹುಶಃ ಇಲಾಖೆ ನಾವು ತಿಳಿಸಿರೋದು 1. ಮತ್ತು ನಾನು ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಕೂಡ ಹೇಳಿದ್ದೆ, ಅದರ ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಸರಿಪಡಿಸಿ ಉತ್ತರ ನಿಮಗೆಲ್ಲ ಕೊಡಬೇಕಂತೇಳಿ. ನಿಮ್ಗೆ ಗೊತ್ತಿದೆ, ಮದ್ದು ಕೊಟ್ಟ ತಕ್ಷಣ ರೋಗ ಗುಣ ಆಗುವುದಿಲ್ಲ, 2-3 ದಿವಸ ತಗೊಳ್ತದೆ ಅದಕ್ಕೆ ರಿಯಾಕ್ಷನ್ ಆಗಲಿಕ್ಕೆ. ಸರಿ ಆಗ್ತಾ ಬರ್ತದೆ, ಮುಂದೆ ಸರಿ ಮಾಡುವಂತ ಹೇಳಲಿಕ್ಕೆ ಸೂಚಿಸ್ತೇವೆ. ಮತ್ತು ಎಲ್ಲ ಇಲಾಖೆ ಮತ್ತೆ ನಾನು ಇದನ್ನು ಸರ್ಕಾರ ಹೇಳ್ತೇನೆ, ಯಾವ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದ ನೋಡಿಕೊಂಡು ಅದನ್ನು ಆಸಕ್ತ ಕ್ರಮಕ್ಕೆ ತಗೊಳ್ಬೇಕಂತೇಳಿ. ಇವತ್ತು ಡಿಮಾಂಡ್ ಮತ್ತು ಬಜೆಟ್ ಚರ್ಚೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.